ಎಲ್ರಿಗೂ ನಮಸ್ಕಾರ. ನಾಡಿನ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಸಂಸ್ಥೆಯಲ್ಲಿ DPS ಚಿಲ್ಡ್ರನ್ಸ್ ಕ್ರೇಜಿ ಡೇ ಅಂತೇಳಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ. ಈ ಫಂಕ್ಷನ್ನಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೋಷ್ನಪ್ರಿಯ. ನಾನು 8ನೇ ತರಗತಿ ಹಸಿರು ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಡೆಲ್ಲಿ ಪಬ್ಲಿಕ್ ಶಾಲೆಯ ಬಗ್ಗೆ ಸ್ವಲ್ಪ ಮಾತನಾಡುತ್ತೇನೆ. ಡೆಲ್ಲಿ ಪಬ್ಲಿಕ್ ಶಾಲೆಯು ನನಗೆ ಬಹಳ ಇಷ್ಟವಾಯಿತು. ಇಲ್ಲಿನ ನಿಯಮ, ಶಿಸ್ತು, ಸಮಯ ಪಾಲನೆ ಎಲ್ಲ ಇಷ್ಟವಾಯಿತು. ಈ ಕಟ್ಟಡವು ಒಳ್ಳೆಯ ಪರಿಸರ ಮಧ್ಯೆ ಇದೆ. ಈ ಶಾಲೆಯಲ್ಲಿ ಗುರುಗಳು ಚೆನ್ನಾಗಿ ಬೋಧನೆ ಮಾಡುತ್ತಾರೆ. ಯಾವುದೇ ಕಲಿಯಬೇಕೆಂದರೂ ಪ್ರೋತ್ಸಾಹ ಮಾಡುತ್ತಾರೆ. ಇದರಿಂದ ನನಗೆ ಈ ಶಾಲೆ ಇಷ್ಟವಾಯಿತು. ನಾನು ಮೊದಲು ಓದುತ್ತಿದ್ದ ಶಾಲೆಯಲ್ಲಿ ಕನ್ನಡ ಮಾತನಾಡುತ್ತಿದ್ದೆ. ಇಲ್ಲಿಗೆ ಬಂದ ನಂತರ ಇಂಗ್ಲೀಷ್ ಕಲಿತುಕೊಂಡೆ. ಇಲ್ಲಿ 130 ಹಳ್ಳಿಗಳಿಗಿಂತ 1200 ಜನರಿಗಿಂತ ಹೆಚ್ಚು ವಿದ್ಯಾರ್ಥಿಗಳು ಬರುತ್ತಾರೆ. ಧನ್ಯವಾದಗಳು. Good evening everyone. I am Divyashree from 8th standard. So today I am stand here with heart full of emotions and gratitude. Talking about my school is not just easy because the school is not just a school. It is my second home. From starting when I nervously walked into this classroom and also now I'm confidently standing here. So this journey has been incredible. Each classroom, each corridor, and also even a playground holds lot of memories. So our teachers been our mentors and sometimes our friends and our guides. They support us a lot, and thank you for my teachers and my dear friends and also everyone who made this journey unforgettable. Thank you. Good afternoon to one and all. Myself Pooja. I am studying in 9th standard green section in Delhi Public School. I came in this school on 2nd standard. Now I became perfect in 9th standard because the mother is the first teacher and the school is the first school. Okay, and I learned many things. In this school there are more than 1400 children in this school. It is the more population school in our district. Thank you. ಸ್ನೇಹಿತರೆ ನಮಸ್ಕಾರ. ಗ್ರಾಮಾಂತರ ಭಾಗದಲ್ಲಿ ಅತ್ಯುತ್ತಮ ಗುಣಮಟ್ಟ ಶಿಕ್ಷಣವನ್ನು ಹಲವು ವರ್ಷಗಳಿಂದ ನೀಡುತ್ತಾ ಬರುತ್ತಿರುವ ಸಂಸ್ಥೆ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯ ಜೆ ಅಗ್ರಹಾರದಲ್ಲಿರುವ ಡೆಲ್ಲಿ ಪಬ್ಲಿಕ್ ಶಾಲೆಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ DPS ಚಿಲ್ಡ್ರನ್ಸ್ ಕ್ರೇಜಿ ಡೇ ಎಂಬ ವಿನೂತನವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವು ಭಾರಿ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸಲಾಯಿತು. ಮಕ್ಕಳ ವಿಭಿನ್ನ ಶೈಲಿಯ ನೃತ್ಯ ಕಲಾ ಪ್ರದರ್ಶನ ಮಾಡಿದರು. ಹಾಗೆ ಶಾಲೆಯ ಶಿಕ್ಷಕ ಸಿಬ್ಬಂದಿ ಕೂಡ ಮಕ್ಕಳ ಲವಲವಿಕೆ ಹಾಗೂ ಉತ್ಸಾಹ ನೋಡಿ ಕಣ್ತುಂಬಿಕೊಂಡು ಸಂತಸ ವ್ಯಕ್ತಪಡಿಸಿದರು. DPS ಶಾಲೆಯ ಅಧ್ಯಕ್ಷರು ಡಾಕ್ಟರ್ ಶಿವಶಂಕರ್ ರೆಡ್ಡಿ ಮತ್ತು ಅವರ ಧರ್ಮಪತ್ನಿಯಾದ ಲಕ್ಷ್ಮಿ ಅವರ ಸುಪುತ್ರರಾದ ಚರಣ್ ಎಸ್ ರೆಡ್ಡಿಗೆ ಹುಟ್ಟುಹಬ್ಬವನ್ನು ಆಚರಿಸಿ ಶುಭಾಶಯಗಳನ್ನು ತಿಳಿಸಿದರು. ಶಾಲೆಯ ಆಡಳಿತ ಸಿಬ್ಬಂದಿ ಹಾಗೂ ಎಲ್ಲ ತರಗತಿಗಳ ಮಕ್ಕಳು ಸೇರಿ ಚರಣ್ ರೆಡ್ಡಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಇದರಿಂದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. DPS ಸಂಸ್ಥೆ ಕಾರ್ಯದರ್ಶಿ ನಾಗರಾಜ್ ಅವರ ಅನುಪಸ್ಥಿತಿ ಇದ್ದರೂ ಕೂಡ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಅವರು, ಪ್ರೈಮರಿ ಹೆಡ್ ಮಿಸ್ ಅವರಾದ ವೀಣಾ ಅವರು ತಮ್ಮ DPS ಶಿಕ್ಷಕ ವೃಂದದೊಂದಿಗೆ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಭಾಜನರಾಗಿದ್ದಾರೆ. DPS ಸಂಸ್ಥೆಯ ಶಿಕ್ಷಕ ಸಿಬ್ಬಂದಿ ಕೊರತೆ ಎಂದಿಗೂ ಬರಲ್ಲ. ನುರಿತ ಶಿಕ್ಷಕರನ್ನು ನಾವು ಅಪಾಯಿಂಟ್ ಮಾಡಿಕೊಳ್ಳುತ್ತೇವೆ. ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಗುಣಮಟ್ಟದಲ್ಲಿ ಮತ್ತು ಅವರ ಒಂದು ಶ್ರೇಯಸ್ಸನ್ನು ಕಾಪಾಡಿಕೊಂಡು ಮಕ್ಕಳ ಭವಿಷ್ಯತ್ತಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಅಧ್ಯಕ್ಷರಾದ ಡಾಕ್ಟರ್ ಶಿವಶಂಕರ್ ರೆಡ್ಡಿಯವರು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ವಿಚಾರವಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಫೀಸಸ್ ಎಲ್ಲನೂ ರೀಸನಬಲ್ ಆಗಿ ಇರ್ತದೆ. ಇದು ಏನು ಸಿಟಿ ಲೆವೆಲಲ್ಲಿ 1 ಲಕ್ಷ 2 ಲಕ್ಷ ಈ ಥರ ಏನಿರಲ್ಲ. ಸೊ ಇಲ್ಲಿ ಕೂಡ ಬಹಳಷ್ಟು ನಾರ್ಮಲ್ ಫೀಸಸ್ ಇರುತ್ತೆ. ಯಾಕಂದರೆ ಕಾರಣ ಇಲ್ಲಿ ಈ ಏರಿಯಾದಲ್ಲಿ ಈ ಭಾಗಗಳಲ್ಲಿ ಕೂಲಿ ಕಾರ್ಮಿಕರು ಮತ್ತು ರೈತರು ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರೋದ್ರಿಂದ ಸೊ ನಾವೆಲ್ಲ ನಾರ್ಮಲ್ ಫೀಸಸ್ ಇಟ್ಟಿದ್ದೀವಿ. ಸೊ ಇದನ್ನು ಎಲ್ಲ ಪೋಷಕರು ಸದುಪಯೋಗ ಪಡಿಸ್ಕೊಂಡು ತಾವೆಲ್ಲರೂ ಕೂಡ ಒಳ್ಳೆಯ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.
A ver, los pibes si te ayudan con esto, ¿qué dice? La Marta se mueve para, se mueve para, se mueve para, se mueve para. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಮಳೆ ಬಿನ್ನೆ ಕೊಡೆ ಹಿಡಿಯೇ ಮಳೆ ಬಿನ್ನೆ ಮಳೆ ಬಿನ್ನೆ ಜೊತೆ ನಡೆಯೇ ಮಳೆ ಬಿನ್ನೆ